ಇವತ್ತೊಂದು ಡಿಫ್ರೆಂಟಾಗಿ ಪನ್ನೀರ್ ಗ್ರೇವಿ ಮಾಡೋಣ. ಕಡಾಯಿ ಪನ್ನೀರ್ ಅಂಥೇಳಿ. ಇಲ್ಲಿ ಫಸ್ಟ್ ಮಸಾಲೆಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. 2 ಬ್ಯಾಡಗೆ ಮೆಣಸಿನ್ಕಾಯಿ, 1 ಸ್ಪೂನು ಜೀರಿಗೆ, 1 ಸ್ಪೂನ್ ಸೋಂಪು, ಬಡೆ ಸೋಂಪು ಅಂತಾರಲ್ಲ ಅದು, ಆಮೇಲೆ 1-2 ಸ್ಪೂನು ಧನಿಯಾ, ಇದನ್ನು ಆಮೇಲೆ ಕಾಳುಮೆಣಸು ಒಂದು 8-10 ಕಾಳುಮೆಣಸು ಹಾಕಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಪೌಡರ್ ಮಾಡ್ಕೊಳ್ಳೋಣ. ಇಲ್ಲಿ ಅದೇ ಪ್ಯಾನ್ನಲ್ಲಿ ತುಪ್ಪ ಹಾಕ್ಕೊಂಡು ಡೈಸ್ ಮಾಡ್ಕೊಂಡಿರೋದು 1 ಆನಿಯನ್ನು, ಅದನ್ನು ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಅದಕ್ಕೇ ಡಿಸೀಡ್ ಮಾಡಿರೋದು, ಸೀಡ್ಸ್ ತೆಗ್ದಿರೋ ಡೈಸ್ ಮಾಡ್ಕೊಂಡಿರೋ ಟೊಮ್ಯಾಟೊ ಮತ್ತು 1 ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕೆಲವರಿಗೆ ವೆಜಿಟೇಬಲ್ಸು ಈ ಥರ ಕ್ರಂಚಿ ಆಗಿದ್ದರೆ ಇಷ್ಟ ಆಗುತ್ತೆ, ಅಂಥವರು ಜಾಸ್ತಿ ಇದನ್ನು ಕುಕ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ನಾನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಆಮೇಲೆ ನಾವು ಮಸಾಲೆ ಪೌಡರ್ ಮಾಡಿಟ್ಕೊಂಡಿದ್ವಲ್ಲ, ಕಡಾಯಿ ಮಸಾಲ ಪೌಡ್ರು, ಅದನ್ನು ಹಾಕೋತಾ ಇದ್ದೀನಿ. ನಮ್ಮ ಮನೇಲಿ ಸ್ವಲ್ಪ ವೆಜ್ಜಸ್ನ ಮೆತ್ತಗೆ ಇಷ್ಟಪಡ್ತಾರೆ, ಸೊ ಸ್ವಲ್ಪ ನಾನು ಜಾಸ್ತಿನೇ ಕುಕ್ ಮಾಡ್ತಾ ಇದ್ದೀನಿ ಇಲ್ಲಿ. ಆದಷ್ಟು ಮಸಾಲೆ ಸ್ವಲ್ಪ ಎಲ್ಲ ಪೀಸಸ್, ಈ ತರಕಾರಿ ಪೀಸಸ್ಗೆ ತಾಗಲಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಆದಷ್ಟು ಹೈ ಫ್ಲೇಮಲ್ಲಿ ಇದನ್ನು ಬೇಯಿಸೋದಕ್ಕೆ ನೋಡಬೇಕು. ಇವಾಗ ಇದು ಆಲ್ಮೋಸ್ಟ್ ಆಗಿದೆ, ಇದನ್ನು ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ. ಇವಾಗ ಒಂದು ಬಾಣಲಿಗೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೇ 1 ಸ್ಪೂನು ತುಪ್ಪ ಹಾಕೋತಾ ಇದ್ದೀನಿ. ಎಣ್ಣೆ ಕಾದಿದೆ, ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿ, ಈ ಈರುಳ್ಳಿ ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ಇಲ್ಲಿ 1 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋತಾ ಇದ್ದೀನಿ. ಅದ್ರ ಜೊತೆ ಆನಿಯನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದ ನಂತರ ಅರ್ಧ ಸ್ಪೂನ್ ಅರಿಶಿನ, 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಅಚ್ಕಾರದ ಪುಡಿ, ಮತ್ತು ನಾವು ಮಾಡ್ಕೊಂಡಿದ್ದೀವಲ್ಲ ಪೌಡರು, ಮಸಾಲ ಪೌಡ್ರ್, ಅದು 1 ಸ್ಪೂನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡೋಣ, ಇಲ್ಲಾಂದರೆ ಮಸಾಲ ಸುಡುತ್ತೆ. ಇದಕ್ಕೆ ಇವಾಗ ಹೆಚ್ಚಿದ ಟೊಮ್ಯಾಟೊ ಮತ್ತು ಡಿಸೀಡ್ ಮಾಡಿ ಇಟ್ಕೊಂಡಿದ್ವಲ್ಲ, ಬೀಜ ತೆಗ್ದಿರೋ ಟೊಮ್ಯಾಟೊ, ಅದನ್ನು ಹಾಕಿದ್ದೀನಿ. ಇದರಲ್ಲಿ ವೇಸ್ಟ್ ಮಾಡಬಾರ್ದು. ಉಪ್ಪು ಹಾಕ್ಬಿಟ್ಟು ಇದಕ್ಕೆ ಈಗ ಬಿಸಿ ನೀರು ಹಾಕಿದ್ದೀನಿ, ಮಸಾಲೆ ಸುಡಬಾರ್ದು ಅಂತ. ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು. ಟೊಮ್ಯಾಟೊ ಫುಲ್ಲು ಮ್ಯಾಶ್ ಆಗಬೇಕು. ನಿಮ್ಮ ಹತ್ರ ಮ್ಯಾಶರ್ ಇದ್ದರೆ ಸ್ವಲ್ಪ ಹೊತ್ತಾದಮೇಲೆ ಅದರಲ್ಲಿ ಮ್ಯಾಶ್ ಮಾಡಿ, ಈ ಥರ ಮ್ಯಾಶ್ ಆಗಿರಬೇಕು. ಅದು ಮಸಾಲೆ ಎಲ್ಲ ಕುದ್ದು ಎಣ್ಣೆ ಸೈಡ್ ಬಿಟ್ಟ ಮೇಲೆ ನಾವು ಬೇಯಿಸ್ಕೊಂಡಿಟ್ಟಿರೋ ತರಕಾರಿನ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮತ್ತೆ 1 ಸ್ಪೂನು ಎಣ್ಣೆ ಮತ್ತು ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಅಲ್ಲ, ತುಪ್ಪ ಮತ್ತು ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಪನ್ನೀರ್ ಪೀಸಸ್ನ ಹಾಕ್ತಾಯಿದ್ದೀನಿ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಪನ್ನೀರ್ನ ಪೀಸಸ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ನಾವು ಮಾಡಿಟ್ಕೊಂಡಿರೋ ಫ್ರೆಶ್ ಮಾಡ್ಕೊಂಡ್ವಲ್ಲ ಮಸಾಲೆ ಪೌಡ್ರು, ಅದನ್ನು ಹಾಕ್ಕೊಳ್ಳೋಣ. ಪನ್ನೀರನ್ನ ಜಾಸ್ತಿ ಬೇಯಿಸ್ಲಿಕ್ಕೆ ಹೋಗಬಾರ್ದು, ಗಟ್ಟಿಯಾಗಿಬಿಡುತ್ತೆ. ಒಂದು 5 ನಿಮಿಷ, ಮ್ಯಾಕ್ಸಿಮಮ್ 5 ನಿಮಿಷ ಇದನ್ನು ಚೆನ್ನಾಗಿ ಟಾಸ್ ಮಾಡಿಬಿಟ್ಟು ಇದನ್ನು ವೆಜಿಟೇಬಲ್ಸ್ ಜೊತೆಗೆ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಬೇಕಾದ್ರೆ ನಿಧಾನವಾಗಿ ಮಿಕ್ಸ್ ಮಾಡಿ, ಮತ್ತು ಪನ್ನೀರ್ ಪೀಸಸ್ ಫುಲ್ಲು ಸಣ್ಣಕ್ಕೆ ಪೀಸ್ ಆಗೋಗ್ಬಿಡುತ್ತೆ, ಮ್ಯಾಶ್ ಆಗಿಬಿಡುತ್ತೆ. ಅದನ್ನು ಸಾಫ್ಟ್ ಇರುತ್ತಲ್ವ, ಅದಕ್ಕೋಸ್ಕರ ಇದನ್ನೊಂದು 2 ನಿಮಿಷ ಟಾಸ್ ಮಾಡಿದ್ರೆ ಕಡಾಯಿ ಪನ್ನೀರ್ ರೆಡಿ ಆಗುತ್ತೆ. ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ.